ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀವಿ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನಿವರೆಗೆ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಸಿಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಾಗೆ ಹೋಗ್ಬಿಡ್ತೀರಾ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕು ನನಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ, ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಯಾವುದಾಗಿರ್ತಕ್ಕಂಥ ದುಡ್ಡು ಕಟ್ಟಾಗಲ್ಲ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಅದೇನೆಂದರೆ, ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಸ್ಕ್ರೀನ್ ಲಾಕನ್ನು ಯಾವ ರೀತಿ ಆಟೋಮೆಟಿಕ್ಕಾಗಿ ಸೆಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹೌದು, ಅದನ್ನು ಯಾವ ರೀತಿ ಆಟೋಮೆಟಿಕ್ಕಾಗಿ ಸ್ಕ್ರೀನ್ ಲಾಕನ್ನು ಯಾವ ರೀತಿ ಇಡ್ತಾರೆ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನರಿಗೆ ಇದು ಗೊತ್ತಿರುತ್ತೆ, ಇನ್ನು ಕೆಲವು ಗೊತ್ತಿಲ್ಲದೆ ಇರ್ಬೋದು. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆಲ್ಲ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿದಾಗ ನಿಮಗೆ ಹಲವಾರು ಆಪ್ಷನ್ಗಳು ನಿಮಗೆ ಸಿಗುತ್ತೆ. ನಿಮಗೆ ಯಾವ ಆಪ್ಷನ್ಗೂ ನಿಮಗೆ ಬೇಕಾಗಿಲ್ಲ, ನಿಮಗೆ ಆಪ್ಷನ್ ಏನಾದರೂ ಸಿಗಿಲ್ಲ ಅಂದರೆ ಒಂದು ವೇಳೆ ನೀವು ಸರ್ಚ್ ಇದರಲ್ಲಿ ಸರ್ಚ್ ಮಾಡಿಬಿಟ್ಟು ನೀವು ಆಪ್ಷನನ್ನು ನೀವು ಪಡಿಬೋದು. ಸೊ ನೋಡಿ, ಈ ರೀತಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಹಲವಾರು ಆಪ್ಷನ್ಗಳು. ನೀವು ಏನು ಮಾಡಬೇಕಂದ್ರೆ ಜಸ್ಟು ಲಾಕ್ ಸ್ಕ್ರೀನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈ ರೀತಿ ಆಪ್ಷನ್ಗಳು ಬರುತ್ತೆ. ಸೊ ಬೇರೆ ಬೇರೆ ಫೋನ್ಗಳಿಗೆ ಬೇರೆ ಬೇರೆ ಆಪ್ಷನ್ ಬರ್ಬೋದು. ಸೊ ನಾನು ಪೋಕೋ ಫೋನ್ ಯೂಸ್ ಮಾಡ್ತಿರೋದ್ರಿಂದ ನನಗೆ ಈ ರೀತಿ ಆಪ್ಷನ್ಗಳು ಬರುತ್ತೆ. ಸೊ ತುಂಬ ಈಸಿ ಇದೆ, ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ. ಅದೇನೆಂದರೆ, ತುಂಬ ಜನರಿಗೆ ಈ ರೀತಿ ಮಾಹಿತಿಗಳು ಗೊತ್ತಿರುತ್ತೆ ಅನಿಸುತ್ತೆ. ಇನ್ನು ಕೆಲವ್ರಿಗೆ ಗೊತ್ತಿಲ್ಲ ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ನೋಡಿ, ಈ ರೀತಿ ಲಾಕ್ ಸ್ಕ್ರೀನನ್ನು ಯಾವ ರೀತಿ ಮಾಡ್ತಾರೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದಿರ್ಬೋದು. ಸೊ ಯಾರು ಗೊತ್ತಿಲ್ಲ ಅಂಥವ್ರಿಗೆಲ್ಲ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಿ, ಈ ರೀತಿ ಆಪ್ಷನ್ಗಳು ಬಂದಾಗ ಸೊ ನೀವೇನು ಮಾಡಬೇಕಾದ್ರೆ ಸ್ಲೀಪ್ ಅಂತ ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸೊ ನಿಮ್ಮದು ಮೊಬೈಲ್ ಲಾಕು ಆಟೋಮೆಟಿಕ್ಕಾಗಿ ಎಷ್ಟು ನಿಮಿಷದಲ್ಲಿ ಲಾಕ್ ಆಗಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೋಬೋದು. ನೋಡಿ, 15 ಸೆಕೆಂಡಲ್ಲಿ ಲಾಕ್ ಆಗಬೇಕಾ, 30 ಸೆಕೆಂಡಲ್ಲಿ ಲಾಕ್ ಆಗಬೇಕಾ, 2 ನಿಮಿಷ ಬಿಟ್ಟು ಲಾಕ್ ಆಗಬೇಕಾ, 5 ನಿಮಿಷಕ್ಕೆ ಆದಮೇಲೆ ಲಾಕ್ ಆಗಬೇಕಾ ಅಂತ ತೋರಿಸುತ್ತೆ. ಇಲ್ಲ ನೆವರ್ ಅಂದರೆ ನಾನು ಮೊಬೈಲ್ ಲಾಕ್ ಆಗೋದೇ ಬೇಡ, ನಾನು ಯಾವಾಗ ಲಾಕ್ ಆಗ್ತೀನಿ ಅವಾಗ ಲಾಕ್ ಆಗಿಲ್ಲ ಅಂದರೆ ನೆವರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನೋಡಿ, ನಾನು 50 ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನ್ನ ಮೊಬೈಲ್ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ನೋಡಿ, ನಿಮ್ಮ ಮನೆ ತೋರಿಸ್ತೀನಿ ಲೈವು. 15 ಸೆಕೆಂಡಲ್ಲಿ ಲಾಕ್ ಆಗುತ್ತೆ. ನೋಡಿ, ಡಿಸ್ಪ್ಲೇ ಆಟೋಮೆಟಿಕ್ಕಾಗಿ ಡಿಮ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿತು. ಅದು ಆಟೋಮೆಟಿಕ್ ನೋಡಿ ಲಾಕ್ ಆಯಿತು.